ಸುಮಾರು 8-9 ದಿನಗಳ ಹಿಂದೆಯೇ ನಟ ದರ್ಶನ್ ನನಗೆ ಜೈಲೂಟ ಆಗಿ ಬರ್ತಾ ಇಲ್ಲ, ತಿಂದರೆ ವಾಂತಿ ಭೇದಿ ಆಗುತ್ತೆ, ಫುಡ್ ಪಾಯ್ಸನ್ ಆಗಿಬಿಡುತ್ತೆ, ಸರಿ ಇಲ್ಲ ಈ ಒಂದು ಊಟ, ನನಗೆ ಪುಸ್ತಕ ಬೇಕು, ಜೊತೆಗೆ ನನಗೆ ಒಂದು ಒಳ್ಳೆ ಹಾಸಿಗೆ ಬೇಕು, ದಿಂಬು ಬೇಕು, ಇಲ್ಲೆಲ್ಲ ಕೊಳಕಿದೆ, ಅದು ಇದು ಏನೋ ಒಂದಷ್ಟು ಹೇಳಿಕೊಂಡು ಮನೆ ಊಟ ನನಗೆ ತರಿಸ್ಕೊಟ್ಬಿಡಿ ಸ್ವಾಮಿ ಅಂತ ಕೇಳಿಕೊಂಡಿದ್ದರು ನ್ಯಾಯಾಧೀಶರನ್ನು. ಆ ಸಂದರ್ಭದಲ್ಲಿ 18ನೇ ತಾರೀಕಿಗೆ ವಿಚಾರಣೆ ಮುಂದೂಡಿದ್ದೀವಪ್ಪ ಅಂತ ಹೇಳಿದರು ನ್ಯಾಯಾಧೀಶರು. ಇದರ ವಿಚಾರಣೆಯನ್ನು 18ನೇ ತಾರೀಕು ಮಾಡ್ತೀವಿ ನಾವು, ನಿನಗೆ ಮನೆಯಿಂದ ಊಟ ಕೊಡಬೇಕಾ ಕೊಡಬಾರ್ದಾ, ಹೊಸ ದಿಂಬು ಅಥವಾ ಮನೆಯಿಂದ ತರಿಸ್ತಕ್ಕಂಥ ದಿಂಬು ಹಾಸಿಗೆಯನ್ನು ಕೊಡಿಸ್ಬೇಕಾ ಬೇಡವಾ, ಇದೆಲ್ಲ 18ನೇ ತಾರೀಕು ಮೇಲೆ ಡಿಸೈಡ್ ಮಾಡೋಣ ಅಂತ ಹೇಳಿದರು. ಇದೀಗ ಇವತ್ತು ಕೂಡ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂತು ಅರ್ಜಿ. ಮನೆ ಊಟ ಹಾಸಿಗೆ ದಿಂಬು ಕುರಿತಂಥ ಅರ್ಜಿ ಬಂತು. ಆ ಅರ್ಜಿಯನ್ನು ಮುಲಾಜಿಲ್ಲದೆ ನಾಳೆಗೆ ಮುಂದೂಡಿಕೆ ಮಾಡಿದೆ. ನಾಳೆ ಮಧ್ಯಾಹ್ನಕ್ಕೆ ಮುಂದೂಡ್ತಾ ಇದ್ದೀನಪ್ಪ, ನಾಳೆ ಮಧ್ಯಾಹ್ನ ನೋಡೋಣ ಈ ಕೇಸನ್ನು. ರಿಟ್ ಅರ್ಜಿಯ ಕಾನೂನಿನ ಊರ್ಜಿತದ ಬಗ್ಗೆ ಕೂಡ ನಾಳೆ ಹೈಕೋರ್ಟ್ ತೀರ್ಪನ್ನು ಕೊಡುತ್ತೆ. ದರ್ಶನ್ ರಿಟ್ ಅರ್ಜಿಗೆ ಆಕ್ಷೇಪಣೆಯನ್ನು ಹಾಕಿದ್ದಾರೆ ಸರ್ಕಾರಿ ವಕೀಲರು. ದರ್ಶನ್ ಸಲ್ಲಿಸಿರುವ ಅರ್ಜಿನೇ ಊರ್ಜಿತ ಅಲ್ಲ ಸ್ವಾಮಿ, ಸರ್ಕಾರ ವಾದವನ್ನು ಹೇಳಿದೆ. ಸರ್ಕಾರದ ಆಕ್ಷೇಪಣೆ ಕೇಳಿ ನಾಳೆಗೆ ವಿಚಾರಣೆಯನ್ನು ಮುಂದೂಡಿದೆ ಹೈಕೋರ್ಟ್. ಇದೇನಾಗುತ್ತೆ, ಈಗ ಒಬ್ಬ ನಟ ಒಂದು ಬ್ರೂಟಲ್ ಮರ್ಡರಲ್ಲಿ ಈ ನಟನ ಹೆಸರು ಕೇಳಿ ಬಂದಿದೆ. ಈಗ ಬ್ರೂಟಲ್ ಬರ್ಬರ ಕೊಲೆ, ಅದು ಅರ್ಥ ಆಯ್ತಾ, ಘನಘೋರ ಕೊಲೆ ಅದು. ಸೊ ಇಂಥ ಕೊಲೆ ವಿಚಾರದಲ್ಲಿ ಒಬ್ಬ ಫೇಮಸ್ ಪರ್ಸನ್, ಒಬ್ಬ ಸೆಲೆಬ್ರಿಟಿಯ ಮೇಲೆ ಆರೋಪ ಬಂದಾಗ ಈ ಸೆಲೆಬ್ರಿಟಿ ಏನೇನು ಮಾಡ್ತಾನೆ ನೆಕ್ಸ್ಟ್ ಅಂತ ಸರ್ಕಾರಿ ವಕೀಲರಿಗೂ ಒಂದು ಐಡಿಯಾ ಇರುತ್ತೆ. ಸುಮ್ಮನೆ ಇರ್ತಾನ ಸೆಲೆಬ್ರಿಟಿ, ಅವ್ನ ಗ್ಯಾಂಗ್ ಸುಮ್ಮನೆ ಇರುತ್ತಾ? ಹಣವಂತ, ಬಲವಂತ, ಶಕ್ತಿವಂತ, ಪ್ರಭಾವ ಇರ್ತಕ್ಕಂಥ ವ್ಯಕ್ತಿ, ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇರ್ತಕ್ಕಂಥ ವ್ಯಕ್ತಿ, ಇಂಥ ವ್ಯಕ್ತಿ ಸುಮ್ಮನೆ ಅಂತೂ ಇರೋಕ್ಕೆ ಸಾಧ್ಯ ಇಲ್ಲ. ಅಥವಾ ಜೈಲೊಳಗಡೆ ಏನೋ ಒಂದು ಸೌಲಭ್ಯ ಕೊಟ್ಟ ತಕ್ಷಣ ನನಗೆ ಅದ್ಭುತವಾಗಿದೆ ಇದರಲ್ಲೇ ನಾನು ಬಹಳ ಹ್ಯಾಪಿಯಾಗಿದ್ದೀನಿ ಅಂತ ಹೇಳಕ್ಕೆ ಬರಲ್ಲ. ಆ ಮನುಷ್ಯ ನೆಕ್ಸ್ಟ್ ನಡೆ ಗೊತ್ತಿರುತ್ತೆ. ಎಂಥದ್ದೇ ಅವನ ಆಪೋಸಿಟ್ ವಕೀಲರುಗಳಿಗೆ ಸಹಜವಾಗಿ ಅವ್ರ ಅಕಸ್ಮಾತ್ ಆಕ್ಷೇಪಣೆ ಹಾಕದೇ ಇದ್ದಿದ್ದರೆ ದರ್ಶನ್ಗೆ, ನೋಡಿ ಸ್ವಾಮಿ, ಈ ದರ್ಶನ್ಗೆ ನೀವೆಂಥ ಊಟ ಆದರೂ ಕೊಟ್ಕೊಳ್ಳಿ, ಒಳ್ಳೆ ಹಾಸಿಗೆ ಯಾರು ತರಿಸ್ಕೊಳ್ಳಿ, ದಿಂಬಾರು ತರಿಸ್ಕೊಳ್ಳಿ, ಜೈಲಲ್ಲಿ ಆರಾಮಾಗಿರಲಿ ಸ್ವಾಮಿ ಅಂತ ಸರ್ಕಾರಿ ವಕೀಲರು ಹೇಳಿದ್ರೆ ಅದು ಬೇರೆ ವಿಚಾರ. ಆದರೆ ಯಾರೂ ಹಾಗೆ ಹೇಳಲ್ಲ. ಯಾಕೆ ಸ್ವಾಮಿ, ಈ ಮನುಷ್ಯ ಹಾಕಿರ್ತಾನಲ್ಲ ಅರ್ಜಿ, ಇದೇ ಊರ್ಜಿತವಾಗುವಂಥ ಅರ್ಜಿ ಅಲ್ಲ ಸ್ವಾಮಿ, ಯಾವ ಬೇಸ್ ಮೇಲೆ ಈ ವ್ಯಕ್ತಿ ಈ ಥರ ಅರ್ಜಿಯನ್ನು ಹಾಕ್ಕೊಂಡಿರೋದು ಅಂಥೇಳಿ ದರ್ಶನ್ ರಿಟ್ ಅರ್ಜಿಗೆ ಆಕ್ಷೇಪಣೆ ಎತ್ತಿದ್ದಾರೆ ಸರ್ಕಾರಿ ವಕೀಲರು. ಈ ಥರ ಆಕ್ಷೇಪಣೆ ಬರ್ತಾ ಇದ್ದಂತೆಯೇ ನಾಳೆ ಮಧ್ಯಾಹ್ನ ನೋಡ್ಕೊಂಡು ಬಿಡ್ರಪ್ಪ ಈ ಕೇಸನ್ನು, ಈ ಅರ್ಜಿಯ ವಿಚಾರಣೆನೇ ಅಂತ ಹೇಳಿ ಒಂದು ಕಡೆ ನ್ಯಾಯಾಧೀಶರು ಹೇಳಿದ್ದಾರೆ. ಸರ್ಕಾರದ ಕಡೆಯಿಂದ ಆಕ್ಷೇಪಣೆ ಚೆಕ್ ಮಾಡಬೇಕಲ್ವಾ, ಏನು ಆಕ್ಷೇಪಣೆ ಹೇಳೋದು ಸರ್ಕಾರಿ ವಕೀಲರದ್ದು. ಭಾಳ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಇದೆ ಎಲ್ಲ ಕೂಡ. ದರ್ಶನ್ ಅರೆಸ್ಟ್ ಆಗಿ ಜೈಲಿಗೆ ಹೋಗೋ ತನಕನೂ ಚೆನ್ನಾಗೇ ಇದ್ರಲ್ಲ ಸ್ವಾಮಿ, ಚೆನ್ನಾಗೇ ಇದ್ರು. ದರ್ಶನ್ಗೆ ಏನಾಗಿತ್ತು, ಅಲ್ಲಿಯವರೆಗೆ ದರ್ಶನ್ಗೆ ಮೆಡಿಕಲ್ ಚೆಕಪ್ಪು ಮಾಡಿಸಿದ್ದೀವಲ್ಲ ಸ್ವಾಮಿ, ಒಂದು ಸಲ ಅಂತ 2-3 ಸಲ ಮಾಡಿಸಿದ್ದೀವಿ ಮೆಡಿಕಲ್ ಚೆಕಪ್ಪು, ಏನು ಸಮಸ್ಯೆನೂ ಇಲ್ಲ ಸ್ವಾಮಿ ದರ್ಶನ್ಗೆ. ನಾವು ಹೇಳೋದು ಬಿಟ್ಬಿಡಿ, ಮೆಡಿಕಲ್ ರಿಪೋರ್ಟೇ ಇದೆಯಲ್ಲ ನಿಮ್ಮ ಬಳಿಯಲ್ಲಿ, ಏನಾದರೂ ಸಮಸ್ಯೆ ಇತ್ತಾ? ಇವಾಗ ಒಳಗಡೆ ಹೋದ ತಕ್ಷಣ ಹೊಟ್ಟೆ ನೋವು, ವಾಂತಿ ಭೇದಿ, ಫುಡ್ ಪಾಯ್ಸನ್ನು, ಈ ಥರ ಮೆಡಿಕಲ್ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದಾರಲ್ಲ ಸ್ವಾಮಿ, ಹೇಗಿದು? ಈಗಲೂ ಕೂಡ ಸ್ವಾಮಿ ಇವರು ಹೇಳ್ಕೊಳ್ಳೋದು ಬೇರೆ. ಆಯ್ತಪ್ಪ, ನನಗೆ ವಾಂತಿ ಬರ್ತಾ ಇದೆ, ನನಗೆ ಭೇದಿ ಆಗ್ತಾ ಇದೆ, ನನ್ನ ಊಟ ಸೇರಲ್ಲ, ಫುಡ್ ಪಾಯ್ಸನ್ ಆಗಿಬಿಟ್ಟಿದೆ, ಇವ್ರು ಹೇಳೋದು ಸ್ವಾಮಿ, ಇವ್ರು ಹೇಳ್ಕೊಳ್ಳಿ ಆಯ್ತು, ಇವ್ರಿಗೆ ಏನು ಬೇಕಾದರೂ ಬಾಯಿಗೆ ಬಂದಿದ್ದು ಹೇಳ್ಕೊಳ್ಳಿ ಇವರು. ಆದರೆ ಜೈಲು ಒಳಗಡೆ ಒಂದು ಮೆಡಿಕಲ್ ರಿಪೋರ್ಟ್ ಇರುತ್ತಲ್ಲ ಸ್ವಾಮಿ, ಅಲ್ಲೂ ಆಸ್ಪತ್ರೆ ಇದೆ ತಾನೆ, ಅಲ್ಲೂ ಟ್ರೀಟ್ಮೆಂಟ್ ತೊಗೋತಾರೆ ತಾನೆ, ಅಲ್ಲಿನ ಮೆಡಿಕಲ್ ರೆಕಾರ್ಡ್ಸಲ್ಲಿ ಈ ಮನುಷ್ಯನಿಗೆ ಇಂಥ ಸಮಸ್ಯೆ ಇದೆ, ಊಟದ ಸಮಸ್ಯೆ ಇದೆ, ಫುಡ್ ಪಾಯ್ಸನ್ ಆಗಿದೆ, ವಾಂತಿ ಸಮಸ್ಯೆ ಇದೆ, ಭೇದಿ ಸಮಸ್ಯೆ ಇದೆ, ಇದೇನು ಬಂದೇ ಇಲ್ವಲ್ಲ ಸ್ವಾಮಿ, ಬರಬೇಕಿತ್ತಲ್ಲ ಅಲ್ಲೂ. ಜೈಲು ಒಳಗಡೆ ಹೋಗೋಕ್ಕೆ ಮುಂಚೆನೂ ಮೆಡಿಕಲ್ ಚೆಕಪ್ ಮಾಡಿಸಿದ್ದೀವಿ ದರ್ಶನ್ಗೆ. ದರ್ಶನ್ ಒಳಗಡೆ ಹೋದ ಮೇಲೂ ಈ ಥರ ಸಮಸ್ಯೆ ಅಕಸ್ಮಾತ್ ಬಂದಿದ್ದರೆ ಅಲ್ಲಿನ ಜೈಲಿನ ವೈದ್ಯಕೀಯ ವ್ಯವಸ್ಥೆ ಕೊಡ್ತಾ ಇತ್ತಲ್ಲ ರಿಪೋರ್ಟನ್ನು, ಈ ಥರ ಆಗಿದೆ ಸಮಸ್ಯೆ ಅಂಥೇಳಿ. ಇಲ್ಲಿ ದರ್ಶನ್ ಸಲ್ಲಿಸಿರುವಂಥ ಅರ್ಜಿಗೆ ಮಾನ್ಯತೆ ಇಲ್ಲ. ಈ ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚೆನೇ IGP ಮುಂದೆ ಕೇಳಬೇಕಾಗಿತ್ತು. ಈ ಅರ್ಜಿ ಹಾಕ್ಕೊಳ್ಳೋಕೆ ಮುಂಚೆನೇ IGPನ ಕೇಳಬೇಕಾಗಿತ್ತು. ಸೆಕ್ಷನ್ 30 ಕರ್ನಾಟಕ ಪ್ರಿಸನ್ಸ್ ಆ್ಯಕ್ಟ್ನ ಅಡಿಯಲ್ಲಿ IGP ಬಳಿ ಕೇಳ್ಕೋಬೇಕಾಗುತ್ತೆ ಸ್ವಾಮಿ ಇವರು. ಈ ಥರ ಕೋರ್ಟ್ ಮುಂದೆ ಬಂದು ಅರ್ಜಿ ಹಾಕೋಕ್ಕೆ ಮುಂಚೆನೇ IGPಗೂ ಕೇಳಬೇಕು, ನನಗೆ ಊಟ ಬೇಕು, ತಿಂಡಿ ಬೇಕು, ದಿಂಬು ಬೇಕು, ಪುಸ್ತಕ ಬೇಕು, TV ಬೇಕು, ರಿಮೋಟ್ ಬೇಕು, ಇನ್ನೊಂದು ಬೇಕು, ಮತ್ತೊಂದು ಬೇಕು ಅಂತ ಕೇಳ್ಕೊಳ್ಬೇಕಾಗತ್ತೆ ಇವರು. ಅದನ್ನು ಮಾಡದೆ ನೇರ ಹೈಕೋರ್ಟ್ಗೆ ಬಂದಿದ್ದಾರಲ್ಲ ಸ್ವಾಮಿ, ಇದು ಯಾವ ಥರ ಇದು? ಈ ಥರ ಅರ್ಜಿ ಹಾಕೋಕ್ಕೆ ಬರಲ್ಲ ಸ್ವಾಮಿ. ಅವರ ಮನವಿಯ ಮೇಲೆ ಮೊದಲು IG ರೆಗ್ಯುಲೇಷನ್ ಮಾಡ್ತಾರೆ ಅದನ್ನು. ಒಂದು ವೇಳೆ IG ಬಳಿಯಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಮನವಿಯನ್ನು ಮಾಡಿಕೊಂಡ್ರೆ ಅದರ ಆಧಾರದ ಮೇಲೆ ರೆಗ್ಯುಲೇಷನ್ ಮಾಡ್ತಾರೆ ಅವರು. ಆದರೆ ಈ ಪ್ರಕರಣದಲ್ಲಿ SP IGಗೆ ಇವರು ಕೇಳಿಕೊಂಡು ಇಲ್ಲ, ಒಂದು ಮನವಿ ಕೂಡ ಕೊಟ್ಟಿಲ್ಲ ಇವರು. ಪ್ರೊಡ್ಯೂಸ್ ಮಾಡಿದಾಗ ಕೋರ್ಟ್ಗೂ ಮನವಿ ಮಾಡಿಲ್ಲವಲ್ಲ ಸ್ವಾಮಿ, ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದಾಗ ಕೋರ್ಟ್ಗೆ ಮನವಿ ಮಾಡ್ಕೊಂಡಿಲ್ಲ ಇವರು. ರಿಟ್ ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚೆ ಕಾನೂನು ಪ್ರಕ್ರಿಯೆ ಮಾಡಬೇಕಾಗುತ್ತದೆ. ಆದರೆ ಅದನ್ನು ಯಾವುದೂ ಕೂಡ ಮಾಡದೆ ನೇರವಾಗಿ ಅವರು ಕೋರ್ಟ್ಗೆ ಬರಬಹುದಾ? ಹೀಗೆ ಮೂಲಭೂತ ಹಕ್ಕಿನ ಉಲ್ಲಂಘನೆ ಆದರೆ ಮಾತ್ರ ಸ್ವಾಮಿ ರಿಟ್ ಅರ್ಜಿ ಬರುತ್ತೆ.
ಆತನಿಗೆ ಊಟಕ್ಕೇನು ಕೊಡ್ತಾ ಇಲ್ಲ, ತಿಂಡಿಗೇನು ಕೊಡ್ತಾ ಇಲ್ಲ, ಅವನಿಗೇನೋ ಓದೋಕ್ಕೆ ಕೇಳಿದ್ರೆ ಕೊಡ್ತಾ ಇಲ್ಲ, ಏನೋ ಬರ್ಕೋಬೇಕು ಅಂತ ಕೇಳಿದ್ರೆ ಕೊಡ್ತಾ ಇಲ್ಲ. ಈ ಥರದ್ದು ಏನೋ ಒಂದಷ್ಟು ಇರ್ತವೆ ಮಿನಿಮಮ್ಮು. ಈ ಥರದ್ದು ಕೆಲವು ಮೂಲಭೂತ ವಿಷಯಗಳು, ಅವನ ಆರೋಗ್ಯ ನಿರಾಕರಿಸಿದ್ರೆ, ಅವ್ನಿಗೆ ಊಟ ನಿರಾಕರಿಸಿದ್ರೆ, ಉಸಿರಾಡಕ್ಕೆ ಸರಿಯಾಗಿ ಗಾಳಿ ಇಲ್ಲಿ ಕೊಡದೇ ಇದ್ದರೆ, ಅವನಿಗೆ ಕುಡಿಯೋಕ್ಕೆ ನೀರು ಕೊಡದೇ ಇದ್ದರೆ, ಮಲಗಕ್ಕೆ ಒಂದು ವ್ಯವಸ್ಥೆ ಸರಿಯಾಗಿ ಮಾಡದೇ ಇದ್ದರೆ, ಸ್ವಲ್ಪ ಅವೆಲ್ಲ ಮೂಲವಾಗಿ ಬರ್ತಾವೆ ಸ್ವಾಮಿ. ಅದನ್ನು ನೀವು ಮಾತಾಡಬೇಕು, ಅವಾಗ ರಿಟ್ಟ ಹಾಕೋಬಹುದು. ಆದರೆ ಈ ಮನುಷ್ಯನಿಗೆ ಜೈಲಿಗೆ ಒಳಗಡೆ ಹೋದಾಗಲೂ ಚೆಕ್ ಮಾಡಿದ್ದೀವಿ, ಜೈಲು ಒಳಗಡೆನೂ ಚೆಕ್ ಮಾಡಿದ್ದೀವಿ, ಎಲ್ಲೂ ಬಂದಿಲ್ಲ. ಮೋರ್ ಓವರ್ ಈ ಥರ ಸವಲತ್ತುಗಳು ಬೇಕಾದಾಗ ಅದನ್ನು IG ಗೆ ಹೇಳ್ಕೊಳ್ಬೇಕಾಗಿತ್ತು, SP ಗೆ ಹೇಳ್ಕೊಳ್ಬೇಕಾಗಿತ್ತು, ಅದನ್ನು ಮಾಡಿಲ್ಲ. ಹೀಗಾಗಿ ದರ್ಶನ್ ಅರ್ಜಿ ಊರ್ಜಿತ ಆಗುವಂಥ ಪ್ರಶ್ನೆನೇ ಇಲ್ಲ. ಮನೆ ಊಟ ಬಟ್ಟೆ ಕೊಡೋಕ್ಕೆ ಇರತಕ್ಕಂಥ ಅವಕಾಶಗಳ ಉಲ್ಲೇಖ ಇದೆ ಇಲ್ಲಿ. 1974 ಪ್ರಿಸನ್ಸ್ ರೂಲ್ಸ್ ಚಾಪ್ಟರ್ 12 ಅಡಿಯಲ್ಲಿ ಡಯಟ್ರಿ ಪ್ಲಾನ್ ಇದೆ ಸ್ವಾಮಿ. 1974 ಪ್ರಿಸನ್ ರೂಲ್ಸ್ ಚಾಪ್ಟರ್ 12 ಇದರಲ್ಲಿ ಡಯಟ್ರಿ ಪ್ಲಾನ್ ಅಂತ ಇದೆ. ಟ್ರಯಲ್ ಪ್ರಿಸನರ್, ನಾನ್ ಟ್ರಯಲ್ ಪ್ರಿಸನರ್ಗೆ ಅವಕಾಶ ಇರುತ್ತೆ. ಟ್ರಯಲ್ ಪ್ರಿಸನರು ಮತ್ತು ವಿಚಾರಣಾಧೀನ ಕೈದಿ ಮತ್ತು ವಿಚಾರಣಾಧೀನ ಅಲ್ಲದ ಒಂದು ಕೈದಿಗಳಿಗೆ ಈ ಥರದ ಅವಕಾಶ ಇರುತ್ತೆ ಸ್ವಾಮಿ. ಅದರಲ್ಲಿ ಆರೋಗ್ಯ ಸಮಸ್ಯೆ ಏನಿದೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಇದು ದರ್ಶನ್ ಚೆಕಪ್ ಮಾಡಿದ್ದಿದ್ರೆ, ಜೈಲಿನ ವೈದ್ಯಾಧಿಕಾರಿಗಳು ಚೆಕಪ್ ಮಾಡಿದ್ದಿದ್ರೆ ಗೊತ್ತಾಗ್ತಿತ್ತು. ಅಲ್ಲೇನೂ ಬಂದಿಲ್ಲ ಸ್ವಾಮಿ. ಆ ಥರದ ರಿಪೋರ್ಟ್ ಸುಮ್ಮನೆ ನನಗೆ ಊಟ ಬೇಡ, ಸುಮ್ಮನೆ ಫುಡ್ ಪಾಯ್ಸನ್ ಆಗಿಬಿಟ್ಟಿದೆ, ನನಗೆ ಸೇರ್ತಾ ಇಲ್ಲ ಅಂತ ಹೇಳಕ್ಕೆ ಬರಲ್ವಲ್ಲ ಸ್ವಾಮಿ. ಹಾಗಾಗಿ ನೋಡಿ, ಆರೋಗ್ಯ ಸಮಸ್ಯೆ ಏನಿದೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ ಇದು. ಜೊತೆಗೆ ದರ್ಶನ್ಗೆ ಹಾಸಿಗೆ ಮತ್ತು ಚಮಚ ಯಾವುದೇ ಕಾರಣಕ್ಕೂ ನೀಡಬಾರದು ಅಂತ ಕೂಡ ವಾದವನ್ನು ಮಾಡಿದ್ದಾರೆ. 2 ಬಾರಿ ಸ್ವಾಮಿ ನಾನ್ ವೆಜ್ ಅಥವಾ ಮಟನ್ ಏನೋ ಮಾಂಸಾಹಾರ ಕೊಡಬೇಕು ಅಂತ ಅವಕಾಶ ಇದೆ ಸ್ವಾಮಿ. ಜೈಲಿನ ಪ್ರಿಸನ್ಸ್ ರೂಲ್ಸ್ ಪ್ರಕಾರವನ್ನು ಕೋಟ್ ಮಾಡಿದ್ದಾರೆ ಸರ್ಕಾರಿ ವಕೀಲರು. ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಇದು. ಸರ್ಕಾರಿ ವಕೀಲರು ಈ ಇಡೀ ಪ್ರಕರಣದಲ್ಲಿ ಪ್ರಸನ್ನಕುಮಾರ್ ಅವರು SPP ಆದಾಗಲೇ ಕೂಡ ಒಂದು ನಂಬಿಕೆ ಇತ್ತು, ನ್ಯಾಯ ಕೊಡಿಸ್ತಾರೆ ಅಂತ. ಯಾರ ವಿಚಾರದಲ್ಲಾದರೂ ಆಗಿರಲಿ, ರೇಣುಕಾಸ್ವಾಮಿ ಮರ್ಡರ್ ವಿಚಾರದಲ್ಲಿ ಒಂದು ನ್ಯಾಯ ಸಿಗಬೇಕು, ತಪ್ಪಾಗಿದೆ ಶಿಕ್ಷೆ ಆಗಬೇಕು ಅಂತ ಅಷ್ಟೇ. ಅವ್ರು ಹೇಳ್ತಿದ್ದಾರೆ, ಈ ಚಮಚ ಕೊಡಿ, ನನಗೆ ಹಾಸಿಗೆ ಕೊಡಿ, ದಿಂಬು ಕೊಡಿ, ಈ ಥರದ್ದೆಲ್ಲ ಅವಕಾಶನೇ ಇಲ್ಲ ಸ್ವಾಮಿ. ಏನಿದ್ರೂ ನಾವು ಹೇಳ್ತಿರೋದು ಈ ವಾರದಲ್ಲಿ 2 ವಾರ ನಾನ್ ವೆಜ್ ಕೊಡಬಹುದಾಗತ್ತೆ. ಕರ್ನಾಟಕ ಪ್ರಿಸನ್ಸ್ ಮತ್ತು ಕರೆಕ್ಷನಲ್ ಮ್ಯಾನ್ಯುಯಲ್ 2021 ಅಡಿಯಲ್ಲಿ ಹೊಸ ರೂಲ್ಸ್ ಕೂಡ ಇದೆ ಸ್ವಾಮಿ. ಚಾಪ್ಟರ್ 38 ಕೆಲ ಅಂಡರ್ ಟ್ರಯಲ್ ಪ್ರಿಸನರ್ಸ್ಗೆ ಹೊಸ ಚಾಪ್ಟರ್ ಇದೆ. ಅದರಲ್ಲಿ ರೂಲ್ 720, 728ನ ಅಡಿಯಲ್ಲಿ ಕೆಲ ನಿಯಮಗಳಿದೆ ಸ್ವಾಮಿ ಅಂತ ಕೂಡ ವಾದವನ್ನು ಮಂಡಿಸಿದ್ದಾರೆ. ಹಾಗಾಗಿ ದರ್ಶನ್ಗೆ ಈ ಹಾಸಿಗೆನೋ ದಿಂಬೋ ಮನೆ ಊಟನೋ ಅದು ಸಿಗೋದು ಕೂಡ ಈ ರೂಲ್ಸ್ ಪ್ರಕಾರ ಹೋದರೆ ಅನುಮಾನ ಇದೆ.